ನಮಸ್ಕಾರ ಎಲ್ರಿಗೂ. ನಾನು ಲೀಲಾ ನಟರಾಜ್, ಲೀಲಾ ಲೋಕ ಲಾಕ್ಸಿಂದ. ನಾನು ಬೆಳಿಗ್ಗೆನೇ ಎದ್ದು ಹೊಸ್ಲಿಗೆಲ್ಲ ನೀರು ಹಾಕಿ, ರಂಗೋಲಿ ಹಾಕಿ, ತುಳಸಿ ಗಿಡದ ಹತ್ರನೂ ರಂಗೋಲಿ ಹಾಕಿ ಶನಿವಾರದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಮನೆ ಮುಂದೆ ಖಾಲಿ ಸೈಟ್ ಇದ್ರೆ ಮನೆ ಕಟ್ಟಬೇಕು ಅಂತ ಎಲ್ಲ ಗಲೀಜು ಮಾಡಿಟ್ಟು ಹೋಗಿದ್ದಾರೆ. ಅವ್ರ ಕೆಲಸಕ್ಕೆ ಅವರು ಇದು ಮಾಡ್ಕೊಂಬಿಡ್ತಾರೆ. ನೋಡಿ, ನಮ್ಮ ಮನೆ ಮುಂದೆಲ್ಲ ತೊಗೊಂಬಂದು ಎಷ್ಟು ಗಲೀಜು ಮಾಡಿದ್ದಾರೆ ಅಂತ ಅವರು ಅರ್ಥ ಮಾಡ್ಕೋಬೇಕು. ಅವ್ರ ಮನೆ ಕೆಲಸ ಆಯಿತು ಅಷ್ಟೇ, ಮುಗೀತು. ನಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ? ಎದ್ದಿದ ತಕ್ಷಣ ನಾವೆಲ್ಲ ಗಲೀಜು ನೋಡ್ತಾ ಇದ್ರಿ. ನಾವು ಈಗ ಬೇರೆ ಮನೆ ಮಾಡೋಣ ಅಂತ ಮನೆ ಹುಡುಕ್ತಾ ಇದ್ದೀವಿ. ನಮ್ಗೆ ಯಾಕೆ ಇಲ್ಲಿ ಸೆಟ್ ಆಗ್ತಾ ಇಲ್ಲ. ನಾವು ಬೇರೆ ಮನೆ ಹುಡುಕ್ತಾ ಇದ್ದೀವಿ, ಖಾಲಿ ಮಾಡಬೇಕು. ನೋಡಿ, ಬೆಳಗ್ಗೆನೇ ಹಾಲು ಕಾಯಿಸ್ತಾ ಇದ್ದೀನಿ, ಹಾಲಿಟ್ಟಿದ್ದೀನಿ. ನಮಗೂ ಈ ಮನೆಗೆ ಇರೋಕ್ಕಾಗ್ತಾ ಇಲ್ಲ. ನೋಡಿ, ನಾನು ಏನಕ್ಕೆ ಮಡಿಕೆ ತೋರಿಸ್ತಾ ಇದ್ದೀನಿ, ಕುಡಿಕೆ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾ? ನಮ್ಮ ವೃತ್ತಿನೇ ಕುಂಬಾರ ಮಡಿಕೆ. ನಾವು ಕುಂಬಾರ ಮಡಿಕೆ. ನಮ್ಮ ತಾತಾರೆಲ್ಲ ಕುಂಬಾರ ಮಾಡ್ತಾಯಿದ್ರು. ಮಡಿಕೆ, ಕುಡಿಕೆ, ಒಲೆ. ನಿಮ್ಗೆ ಯಾರು ಈ ಥರ ಗೊತ್ತಿದ್ರೆ ನಿಮ್ಮೂರಲ್ಲಿದ್ದರೆ ಅಡ್ರೆಸ್ ಹೇಳಿ, ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ. ನಾವು ಕುಂಬಾರರು, ಮಡಿಕೆ ಮಾಡೋರು, ನಾವು ಗಣೇಶ ಗೌರಮ್ಮ ಎಲ್ಲ ಮಾಡ್ತಾಯಿದ್ವಿ. ಈಗ ಬೆಂಗಳೂರಿಗೆ ಬಂದಮೇಲೆ ಎಲ್ಲ ಬಿಟ್ಬಿಟ್ರು ಇದನ್ನು. ಮುಂಚೆ ಎಲ್ಲ ನಮ್ಮ ತಾತಾರೆಲ್ಲ ಮಾಡೋರು ಮಡಿಕೆ ಎಲ್ಲ. ನಮ್ಮ ವೃತ್ತಿನೇ ಅದಲ್ವಾ? ನಿಮ್ಮೂರಲ್ಲಿ ಯಾವ ಥರ ಯಾರು ಇದ್ದರೆ ಈ ಥರ ವೀಡಿಯೋ ಮಾಡಿ ಹಾಕ್ತೀವಿ, ತೋರಿಸಿ ಕುಂಬಾರ ಮಡಿಕೆ ಮಾಡ್ತಾಯಿದ್ರಿ ಅಡ್ರೆಸ್ ಹೇಳಿ, ಬಂದು ಯೂಟ್ಯೂಬ್ ಮಾಡ್ತೀವಿ. ನಮ್ಮ ಚಾನಲಲ್ಲಿ ಹಾಕ್ತೀವಿ, ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ನಾನು ಇವತ್ತು ಬೆಳಗಿನ ತಿಂಡಿ ಬಂದು ಚಪಾತಿ, ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಒಂದೊಂದೇ ಹೆಚ್ಕೊತಾ ಇದ್ದೀನಿ. ಈರುಳ್ಳಿ ಜಾಸ್ತಿ, ಟೊಮೊಟೊ ಒಂದೇ ಒಂದು ಟೊಮೊಟೊ ಹಾಕ್ತೀನಿ ನಾನು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಕೊತಾ ಇದ್ದೀನಿ. ನನ್ನ ಮಗಳು ರಜೆ ಇರೋದ್ರಿಂದ ಬೇಜಾರು, ಊರಿಗೆ ಹೋಗ್ಬಿಟ್ಟಿದ್ದಾಳೆ. ಮನೆಯೆಲ್ಲ ಬೇಜಾರಾಗ್ತೈತೆ. ತುಂಬ ಬಿಸಿಲಿದೆ, ಹೊರಗಡೆ ಹೋಗೋಕ್ಕಾಗಲ್ಲ. ಮಕ್ಕಳು ರಜೆ ಇದೆ ಅಂತ ಅಲ್ಲಿ ಇಲ್ಲಿ ಬಿಡಬೇಡಿ, ಹುಷಾರು ನೋಡ್ಕೊಳ್ಳಿ. ನೋಡಿ, ತರಕಾರಿ ಎಲ್ಲ ಹೆಚ್ಕೊತಾ ಇದ್ದೀನಿ. ನಮ್ಮದು ಕಷ್ಟನೇ. ಬೆಂಗಳೂರಿಗೆ ಬಂದಮೇಲೆ ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು, ಮಾಡಲೇಬೇಕು. ನೀವು ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮಿಂದ ನಮಗೂ ಅನುಕೂಲ ಆಗುತ್ತೆ. ನಿಮ್ಮನ್ನು ಸದಾ ನೆನೆಸ್ಕೋತಾ ಇರ್ತೀನಿ. ನಮ್ಮ ಸಬ್ಸ್ಕ್ರೈಬ್ ಆದವ್ರಿಗೆ ಒಳ್ಳೇದು ಬಯಸ್ತೀನಿ ನಾನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಪಲ್ಯಕ್ಕೆ ಇಟ್ಟಿದ್ದೀನಿ ಕುಂಬಳಕಾಯಿ ಪಲ್ಯ. ಫಸ್ಟ್ ಎಣ್ಣೆ, ಸಾಸಿವೆ, ಒಗ್ಗರಣೆ, ಕರಿಬೇವು, ಈರುಳ್ಳಿ, ಒಂದು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ಟು ಕುಂಬಳಕಾಯಿ, ಕಾಯಿ ತುರಿ ಸಣ್ಣಗೆ ಹೆಚ್ಕೋಬೇಕು. ಕುಂಬಳಕಾಯಿನ ಉಪ್ಪು ಹಾಕಿ, ಸ್ವಲ್ಪ ಹುಳಿ ಸಾಂಬಾರು ಪುಡಿ ಹಾಕಿ, ಸ್ವಲ್ಪ ನೀರು ಹಾಕಬೇಕು. ನಾನು ಬಾಣಲಿಲಿ ಮಾಡಿದರೆ ಸ್ವಲ್ಪ ಲೇಟ್ ಆಗುತ್ತೆ. ನನಗೆ ಕೆಲ್ಸಕ್ಕೆ ಟೈಮ್ ಇರಲ್ವಲ್ಲ, ನಾನು ಬೇಗ ಮಾಡಬೇಕು ಅಂದ್ಬಿಟ್ಟು ಒಂದು ವಿಷಲ್ ಕುಕ್ಕರಲ್ಲಿ ಹಾಕಿಸ್ಬಿಡ್ತೀನಿ. ನನಗೆ ತುಂಬ ಟೈಮ್ ಇರಲ್ಲ, ಹಂಗಾಗಿ ನಾನು ಹಂಗೆ ಮಾಡಿಬಿಡ್ತೀನಿ. ಒಂದು ವಿಷಲ್ ಹಾಕಿದರೆ ಸಾಕು, ಅದೇನೇನು ಜಾಸ್ತಿ ಏನು ಬೇಯಲ್ಲ. ನನಗೆ ಟೈಮ್ ಇರಲ್ಲ ಅಂತ ಹಂಗೆ ಮಾಡ್ತೀನಿ. ಬಾಣಲಿಲಿ ಟೈಮ್ ಇರೋರು ಬಾಣಲಿಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಕುಕ್ಕರ್ಗೇನು ಅವಶ್ಯಕತೆ ಇರಲ್ಲ. ಇದೇನು ಬೇಗ ಬೆಂದೋಗುತ್ತೆ. ಸಿಹಿ ಕುಂಬಳಕಾಯಿ ಚೆನ್ನಾಗಿರುತ್ತೆ ಚಪಾತಿ ಜೊತೆ. ನನ್ನ ಮಗಳಿಗೆ ಇದು ಪಲ್ಯ ಇಷ್ಟ ಆಗಲ್ಲ, ನನಗೆ ತುಂಬ ಇಷ್ಟ. ನೋಡಿ, ಹುಳಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಒಂದು ವಿಷಲ್ ಹಾಕ್ಸಿದ್ರೆ ಸಾಕು.
ನನಗೂ ಒಬ್ಬಳೇ ಮಗಳು, ಹಾಗಾಗಿ ಮನೇಲಿ ಬೋರ್ ಹೊಡಿತಾ ಇದೆ. ಸ್ಕೂಲ್ ಬರೋವರೆಗೂ, ಸ್ಕೂಲ್ ಬಂದಮೇಲೆ ಸ್ಕೂಲಿಗೆ ಕಳಿಸ್ಬೇಕು, ರೆಡಿ ಮಾಡಬೇಕು. ಈಗ ಅಜ್ಜಿ ಊರಾಗಿದ್ದಾಳೆ, ಅವಳಿಗೆ ಅಜ್ಜಿ ಊಟ ತಿಂಡಿ ನೋಡ್ಕೊತೈತೆ ಮೊಮ್ಮಗಳನ್ನ ಅಜ್ಜಿ. ನಾನು ನಮ್ಮ ಯಜಮಾನ್ರು ಇಲ್ಲಿದ್ದೀವಿ, ಬೆಂಗಳೂರಲ್ಲಿದ್ದೀವಿ. ಕೆಲ್ಸಕ್ಕೆ ಹೋಗಲೇಬೇಕಲ್ಲ ನಾವು, ದಿನನಿತ್ಯ ಅದೇ ಅಲ್ವಾ ನಮ್ಮದು. ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು. ಕುತ್ಕೊಂಡ್ರೆ ಜೀವನ ನಡೆಯಲ್ವಲ್ಲ, ಎಷ್ಟಾರ ಆಗಲಿ ಮಾಡಲೇಬೇಕಲ್ವ. ಇವಾಗ ಎಲ್ಲ ರೇಟ್ ಜಾಸ್ತಿ, ಗಂಡ ಹೆಂಡ್ತಿ ಇಬ್ಬರು ದುಡಿಲೇಬೇಕಲ್ಲ. ನಾವು ನಮ್ಮ ಯಜಮಾನ್ರು ಇಬ್ಬರು ದುಡಿತಾ ಇದ್ದೀವಿ. ನೀವು ನಮಗೆ ಕೈ ಜೋಡಿಸಿದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮಿಂದ ನನಗೂ ಒಂದು ಹೆಲ್ಪ್ ಆಗುತ್ತೆ. ನಮ್ಮನ್ನು ಬೆಳೆಸಿ. ನೋಡಿ, ಚಪಾತಿ ಮಾಡ್ತಾಯಿದ್ದೀನಿ, ಒಂದು ವಿಷಲ್ ಕೂಗಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮಗೂ ನೀವು ಸಬ್ಸ್ಕ್ರೈಬ್ ಹಾಕಿದ್ರೆ ನಮ್ಗೆ ಇನ್ನೂ ಮಾಡಬೇಕು, ಇನ್ನೂ ಖುಷಿ ಆಗುತ್ತೆ ನಮಗೆ ಅಲ್ವಾ. ತುಂಬ ಥ್ಯಾಂಕ್ಸ್, ನೀವು ಸಬ್ಸ್ಕ್ರೈಬ್ ಆಗಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್.